ಇವ್ರದ್ದು ನಗಮಗ ಗಾಡಿ ಇಲ್ಲೇನಪ್ಪ, ಗಾಡಿ ಹೋಗ್ಬೇಕಲ್ಲ ಇವರಾ? ಹಾಂ. ಯಾವ ಊರಮ್ಮ ನಿಮ್ಮದು? ಗಾಡಿ ಕಳಿಸಲ್ಲ ಅವ್ರು ನಿಮಗೆ? ಹೆರಿಗೆ ಆಗೈತಾ, ಮನೆಗೆ ರಿಚಾರ್ಜ್ ಮಾಡ್ಸ್ಯಾರ. ಈಗ ಮನೆಗೆ ಹೊಂಟ್ರಿ ಈಗ? ಗಾಡಿ ಆಯ್ತು ಅಂತ ಹೇಳಿಲ್ಲ ಅವ್ರು ನಿಮಗೆ? ಇಲ್ಲ ಇಲ್ಲ, ಫ್ರೀ ಗಾಡಿ ಆಯ್ತು ಅಂತ ಹೇಳಿಲ್ಲ ನಿಮಗೆ? ಎಲ್ಲರ ಹಂಗ ಮಾಡ್ಕೊಂಡು ಇಲ್ಲಮ್ಮ, ಗಾಡಿ ಫ್ರೀ ಇರ್ತೈತೆ, ನೀವು ಫ್ರೀ ಇರೋದು. ಹೆಸರೇನಮ್ಮ ನಿಮ್ಮದು? ಮಾಲನಾ? ಯಾವ ಊರು ನಿಮ್ಮದು? ಜರ್ಮಲಿಗೆ ಹೊಂಟ್ರಾ? ಎಷ್ಟು ದಿನ ಆಯ್ತು ಹೆರಿಗೆ ಆಗಿ? 4 ದಿನ ಆಗೈತಾ? ಸರಿ ಸರಿ. ಈ ಹೆರಿಗೆ ಗಾಡಿ ಐತೆ ಅಂತಂದು ಹೇಳಿ ಯಾವ ಹೇಳಿಲ್ಲ? ಹಾಂ, ಆಟ ಮಾಡ್ಕೊಂಡು ಹೋಗಿದ್ದ ನಮ್ಮ ತಂಗಿಯರು ಅವ್ರು ಆಟ ಮಾಡ್ಕೊಂಡು ಮತ್ತೆ ನಾವು ಆಟ ಮಾಡ್ಕೊಂಡು ಇವಾಗ ಹುಡುಗಿ ಬೇಸಿಲ್ಲ ಅಂತ ಹೊಂಟಿದ್ವಿ. ಅದು ಆ್ಯಂಬುಲೆನ್ಸ್ ಬರ್ತದಮ್ಮ, ಫ್ರೀ ಬಿಡ್ತಾರೆ ನಿಮಗೆ. ಅದು ಹೇಳ್ಯಾರ ನಿಮಗೆ? ಇಲ್ಲ ಹೇಳಿಲ್ಲ, ಅವ್ರು ಕೂಡ ಹೋಗ್ತಾರೆ. ಕೂಡ್ಲಿಗಿ ತಾಲೂಕಿನ ಸರ್ಕಾರಿ ಆಸ್ಪತ್ರೆಯಲ್ಲಿ ಬಾಣಂತಿಯರಿಗೆ ಇರುವ ಸೌಲಭ್ಯಗಳಲ್ಲಿ ಅವ್ಯವಸ್ಥೆ. ಬಾಣಂತಿಯರಿಗಿರುವ ಸೌಲಭ್ಯ ನೀಡದಿರುವ ಕೂಡ್ಲಿಗಿಯ ಸರ್ಕಾರಿ ಆಸ್ಪತ್ರೆ ಮಗು ವಾಹನದಲ್ಲಿ ಎಲ್ಲರಿಗೂ ಕೂಡ ಬಾಣಂತಿಯನ್ನು ಡಿಸ್ಚಾರ್ಜ್ ಮಾಡಿದ ನಂತರ ಮನೆಗೆ ಬಿಟ್ಟು ಬರುವ ಕಾರ್ಯಕ್ರಮವಾಗಿದೆ. ಕರ್ನಾಟಕ ಸರ್ಕಾರ ನವಜಾತ ಶಿಶುಗಳ ಆರೈಕೆಗೆ ಉದ್ದೇಶದಿಂದ ನಗು ಮಗು ವಾಹನ ಯೋಜನೆ ಜಾರಿ ಮಾಡಲಾಗಿದೆ. ಆದರೆ ಕೂಡ್ಲಿಗಿ ತಾಲೂಕಿನ ಸರ್ಕಾರಿ ಆಸ್ಪತ್ರೆಯ ನಗು ಮಗು ವಾಹನ ದುರಸ್ತಿಗೊಂಡು ಮೂಲೆ ಸೇರಿ ಈಗಾಗಲೇ ಬಹಳ ದಿನಗಳೇ ಕಳೆದಾಗಿದೆ. ಇನ್ನು ವಾಹನ ಮೂಲೆ ಸೇರಿದ್ದು ಕಳೆದ 15 ದಿನದ ಹಿಂದೆಯಷ್ಟೇ ಬೇರೆ ವಾಹನ ಮಂಜೂರಾಗಿತ್ತು. ಈ ವಾಹನ ಇದುವರೆಗೂ ಕೂಡ್ಲಿಗಿ ಆಸ್ಪತ್ರೆಗೆ ಬಂದಿಲ್ಲ. ಬಾಣಂತಿಯರಿಗೆ ಖಾಸಗಿ ವಾಹನದಲ್ಲಿ ಹೋಗುವ ಪರಿಸ್ಥಿತಿ ಹಾಗೂ ವಿಪರ್ಯಾಸವಿದೆ. ಸ್ಥಳೀಯರು ಅನಿಸಿಕೆ ವ್ಯಕ್ತಪಡಿಸಿದ್ದು ಬೇಸರ ಹೊರ ಹಾಕಿದ್ದಾರೆ. ವರದಿ ರಾಜೇಂದ್ರ ಸಿ, ಕರ್ನಾಟಕ ರಾಜ್ಯ ವರದಿಗಾರರು, ಜೈಪುರ್ ನ್ಯೂಸ್ 24x7. ಇದು ಬಹುಜನರ ನ್ಯಾಯಕ್ಕಾಗಿ.